ದೊಡ್ಡ ಮಾತು ಬೆಳೆಸ್ಬಿಟ್ರಿ ಉಪನ್ಯಾಸ ಅಂತ. ನಾನು ಎಲ್ಲರಿಗಿಂತ ಎಲ್ಲರಲ್ಲೂ ಕಿರಿಯನು. ನಾನು ಯಾವತ್ತೂ ಕಲ್ತಿದ್ದೀನಿ ತಿಳಿದಿದ್ದೀನಿ ಅಂತ ನಾನು ಯಾವತ್ತೂ ಅನ್ಕೊಂಡವನೇ ಅಲ್ಲ. ಬಟ್ ಇವರು ಮಾತಿನ ಆರಂಭದಲ್ಲಿ ಒಂದು ಭಕ್ತಿಯ ಒಂದು ಇದನ್ನ ಶುರು ಮಾಡಬೇಕು, ಚಳುವಳಿ ಅನ್ನೋ ಒಂದು ಮಾತು ನನಗೆ ಬಹಳ 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 ಖುಷಿ ಆಗೋಯ್ತು. ಬಹುಶಃ ಅದೊಂದು ಬಂತು ಅಂದ್ರೆ ಜಗತ್ತಲ್ಲಿ ಮನುಷ್ಯ ತುಂಬಾ ಸಾತ್ವಿಕನಾಗ್ಬಿಡ್ತಾನೆ. ಭಕ್ತಿ ಅನ್ನೋದು ಬಹಳ ಅದ್ಭುತ. ಎಲ್ಲಿ ಭಕ್ತಿ ಇರುತ್ತೆ ಆಟೋಮೆಟಿಕ್ ಆಗಿ ಭಯ ಬರುತ್ತೆ. ಯಾವಾಗ ಭಯ ಬರುತ್ತೆ ಅವಾಗ ಶ್ರದ್ಧೆ ಬರುತ್ತೆ. ಯಾವಾಗ ಶ್ರದ್ಧೆ ಬರುತ್ತೆ ಅವಾಗ ಗುರಿ ಕಣ್ಣು ಕಾಣಿಸುತ್ತೆ. ಅವನು ಗುರಿ ಗೆದ್ದ ಮೇಲೆ ಅವನಿಗೆ ಬರುತ್ತೆ ಒಂದೇ ಒಂದು ಅವನ ಬದುಕಲ್ಲಿ ಅಂದ್ರೆ ಸರ್ವ ಆತ್ಮಾನೇನ ಬ್ರಹ್ಮ ಅಂತ ಗೊತ್ತಾಗ್ತದೆ. ಯಾವಾಗ ನಮಗೆ ನಾವೆಲ್ಲ ಒಂದೇ ಅಂತ ಗೊತ್ತಾಗ್ತದಿಲ್ಲ ಅವಾಗ ನಮಗೆ ಅಹಂಕಾರನೇ ಇರೋದಿಲ್ಲ. ಸೌಕಾರ ಬಡವನ್ನ ಮೇಲೂ ಕೀಳುವುದಿಲ್ಲ, ದೊಡ್ಡವರು ಚಿಕ್ಕವರು ಅನ್ನೋದೇ ಇರೋದಿಲ್ಲ. ನಾವೆಲ್ಲ ಸಮ ಆಗೋಗ್ಬಿಡ್ತೀವಿ. ಇದೇ ಭಕ್ತಿಯ ಮಾರ್ಗ, ಇದೇ ಕಲಿಸೋದು, ಬೇರೆ ಏನು ಕಲಿಸೋದಿಲ್ಲ. ಏನಾಗಿದೆ, ನನ್ನ ಹಣೆ ಬರವೋ ಅಥವಾ ಯಾವ ಜನ್ಮದ ನನಗೆ ಗೊತ್ತಿಲ್ಲ, ಈ ಕಡೆ ಉದರಕ್ಕೆ ಹೊಟ್ಟೆ ಅನ್ನೋದು ಎಲ್ಲರಿಗೂ ಇದೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಆಯ್ಕೆ ಮಾಡ್ಕೊಡೋರು. ನಾನು BSc ಓದಿದೆ. BSc ಏನಂತ ಒಳ್ಳೆ ಮಾರ್ಕ್ಸ್ ತಗೊಂಡಿಲ್ಲ, ನಾನು ತುಂಬ ಆವರೇಜ್ ಸ್ಟೂಡೆಂಟ್. PUC ತುಂಬ ಚೆನ್ನಾಗಿದೆ, ಡಿಗ್ರಿ ತುಂಬ ಆವರೇಜ್ ಆಗ್ಬಿಟ್ಟೆ ನಾನು. ಅದಾದ್ಮೇಲೆ BSc ಸೀಮಿತ ಆಯ್ತು ಬದುಕು. ನಾನು ನಮ್ಮಮ್ಮನ ಕೇಳೋದು, ನನ್ನ ಕಾಲ ಮೇಲೆ ನಾನು ನಿಲ್ಬೇಕಲ್ಲ, ನಾನು ಏನಮ್ಮ ಮಾಡಲಿ ಅಂದರೆ ನಮ್ಮ ತಾಯಿ ಯಾವಾಗ ನನಗೆ ಹೇಳ್ಕೊಡೋದು ಏನು ಗೊತ್ತಾ, ಮಗನೇ ಮನುಷ್ಯರು ಕೇಳ್ಬೇಡ ನೀನು, ದೇವ್ರಿಗೆ ಕೇಳು. ಒಳ್ಳೆ ಕಥೆ ಆಯ್ತಲ್ಲಮ್ಮ, ನೀನು ದೇವ್ರಿಗೆ ಕೇಳು ಅಂತ ಹೆಂಗೆ ಕೇಳಕ್ಕಾಗ್ತದೆ? ನಾನು ಭಕ್ತಿ ಬೇಕು ಮಗನೇ, ಭಕ್ತಿ ಇದ್ದೇ ಚಂದ. ಯಾಕೆ ಅವಳಿಗೆ ಅಷ್ಟು ಗೊತ್ತು ಅಂದ್ರೆ, ನಮ್ಮ ತಾಯಿ ಶರಣೆ, ಶಿಕ್ಷೆ ತಗೊಂಡಂತ ಶರಣೆ ನಮ್ಮ ತಾಯಿ. ನನ್ನ ಸಾವನು ಕೂಡ ಪ್ರೆಡಿಕ್ಟ್ ಮಾಡಿದವಳು. ಬರೋವರ ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಮಗನೇ ಅಂತ. ನಾನು ಯಾವ ಊರಿಗೆ? ನಮ್ಮೂರಿಗೆ. ಏನೋ ತಲೆ ಕೆಟ್ಟಿದ್ದೆ, ಅದನ್ನೆಲ್ಲ ಮಾತಾಡಬಾರ್ದು. ಯಾಕೆ ಆ ಥರ ಮಾತಾಡ್ತೀರಿ? ಯಾರೇನಂದ್ರು ನಿಮಗೆ ಅಂದ್ರೆ, ಅಯ್ಯೋ ನಿಮ್ಗೆ ಗೊತ್ತಿಲ್ಲ, ಸತ್ಯ ನೋಡಿದಾಗ ಅರ್ಥೈಸ್ಕೋಬೇಕು ಅಂತ. ಈ ಶನಿವಾರ ಹೇಳಿದ್ರು, ಬರೋ ಶನಿವಾರ ಕಾಲ್ವಾದ ಅಂದ್ರೆ ಅಷ್ಟು ಶಿವನ್ನ ಅನನ್ಯವಾಗಿ ನಂಬದಂತವಳು ನಮ್ಮ. ನೋಡಿ, ತಾಯಂದಿರು ಅನ್ನೋ ಒಂದು ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಜಗತ್ತಲ್ಲಿ ಅಂದ್ರೆ, ಅವ್ರಿಗೆ ಹೇಳ್ತಾರೆ. ಇವಾಗ ನಮ್ಮ ಟೀಚರ್ ಅಂತ ಇವರಿಗೆ ಪರಿಚಯ ಮಾಡಿಸ್ಕೊಟ್ರು, ಗುರುಗಳು. ಆದರೆ ಆದಿಗುರು ಯಾರು ಅಂದ್ರೆ ತಾಯೇ. ಯಾವ ತಾಯಿ ತನ್ನ ಮಕ್ಕಳನ್ನ ನಾನು ಇದು ಮಾಡಬಲ್ಲೆ ಅಂತ ಮನಸ್ಸಿಟ್ಟು ಅಂದ್ರೆ ಮಾಡಬಲ್ಲ. ಯಾಕೆ? ಅದಕ್ಕೂ ಸೈಂಟಿಫಿಕ್ ಉದಾಹರಣೆ ಇದೆ. ಸೈನ್ಸ್ ಏನೇನು ಹೇಳುತ್ತೆ, 6 ವರ್ಷದ ಮಕ್ಕಳು ಅವ್ರ ಬ್ರೈನ್ ಹೆಂಗಿರುತ್ತೆ ಅಂದ್ರೆ, ನಾವು ಏನ್ ಹೇಳ್ಕೊಟ್ಟಿರ್ತೀವಿ ಅದು ಅವ್ರ ಲೆಫ್ಟ್ ಬ್ರೈನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗ್ತಾರೆ. ಆ ಸ್ಟೋರೇಜ್ ಹೆಂಗಿರುತ್ತೆ ಅಂದ್ರೆ, ಇವತ್ತು ನಮ್ಮನ್ನ ನೀವು ಏನಾದ್ರೂ ಕತೆ ಕೇಳಿ, ನಾವು ಇವತ್ತಿನೇನೋ ಮಾತಾಡ್ತೀವಿ, ಆದ್ರೆ ನಿಮಗೆ ಯಾರಾದ್ರೂ ನಿಮ್ಮ ಬಾಲ್ಯವನ್ನ ನೆನಪು ಮಾಡ್ಕೊಳ್ಳಿ, ಎಷ್ಟೇ ವಯಸ್ಸಾಗಿರ್ಲಿ, ಎಷ್ಟು ಚೆನ್ನಾಗಿತ್ತು ನಮ್ಮ ತಾತ ಅವರು ಹೆಂಗೆ ನಮ್ಗೆ ಅವಾಗ ಚಾಕ್ಲೇಟ್ ಕೊಡ್ಸೋರು, ಸಂತೆ ಕರ್ಕೊಂಡು ಹೋಗೋರು, ನಮ್ಮ ಅಜ್ಜಿ ಹೆಂಗ್ ನಮ್ಗೆ ಇದು ಮಾಡ್ತಿದ್ರು. ನೋಡಿ, ನಮ್ಮ ಮನಸ್ಸು ನಾನು ನೆನ್ನೆ ಹತ್ತುಡ್ದೆ, ಮೊನ್ನೆ ಹತ್ತಿಂದೆ, ಮೊನ್ನೆ ಮನೆ ತಗೊಂಡೆ ಬರಲ್ಲ, ಬಾಲ್ಯಕ್ಕೆ ಹೋಗ್ತದೆ ಮನಸ್ಸು. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಏನು, ಸೈನ್ಸ್ ಕೂಡ ಹೇಳೋದಿದ್ದೇನೆ, ತುಂಬಾ ದೊಡ್ಡ ಜವಾಬ್ದಾರಿ. ಈ ಸಮಾಜದಲ್ಲಿ ವಿವೇಕಾನಂದ ಆಗ್ಬಿಟ್ಟ, ರಾಮಕೃಷ್ಣ ಪರಮಹಂಸ ಆದ, ಇವ ಅದಾದ, ಇವ ಇದಾದ, ಎಲ್ಲರೂ ಹೇಳ್ತಾರೆ, ಅವ್ರಾಗಿರ್ತಾರೆ. ಆದರೆ ಅದಕ್ಕೆ ಮೂಲ ಪುರುಷರೇ ತಾಯಿಂದು. ಯಾವ ಮನೆಯಲ್ಲಿ ತಾಯಿ ನೆಟ್ಟಗಿರ್ತಾಳೆ, ತಲಾಂತಕ್ಕೂ ಅವ್ರ ವಂಶ ವಿಜೃಂಭಣೆಯಿಂದ ಎಲ್ಲೆಲ್ಲೋ ಹೋಗ್ತದೆ. ಅದಕ್ಕೆ ನಾನು ಎಲ್ಲೋದ್ರೂ ಕೂಡ ನಾನು ಯಾಕೆ ಇವತ್ತು ಹೆಣ್ಣು ಮಕ್ಕಳಲ್ಲಿ ವಿನಂತಿ ಮಾಡ್ತೀನಿ ಅಂದ್ರೆ, ನಮಗೆ ಪ್ರತಿ ಕಲಿಯುಗ ಬಂದಾಗ್ಲಿಂದಾನೂ ಕೂಡ, ಇವಾಗ ಉದಾಹರಣೆ ಕಲಿಯುಗ ಶುರು ಆಗತ್ತೆ ಅಂದಾಗ ಹೋಗಿ ಹೇಳ್ತಾರೆ ಕಲಿ ಬಂದ್ಬಿಟ್ಟಿದ್ದಾನೆ ಅಂತ ಹೋಗಿ ಪರಿಶೀಲನೆಗೆ ಹೇಳ್ಬಿಡ್ತಾರೆ. ಅವನು ಕಡೆಯ ಸತ್ಯ ಯುಗದ ರಾಜ, ಅವನು ಅರ್ಜುನನ್ ಮೊಮ್ಮಗ. ಅವ್ನಿಗೆ ಹೇಳಿದಾಗ ಅವನು ಹೋಗಿ ತಡಿತಾನೆ, ಕಲ್ಲಿನ ಬರೋಂಗಿಲ್ಲ ಅಂತ. ಯಾಕಂದ್ರೆ ಅವ್ನು ಬಹಳ ಪ್ರಬಲವಾಗಿದ್ದಂಥವನು. ಕಲಿ ಅಂದ್ರೆ ಕೊಡ್ತಾನೆ ಅವನಿಗೆ, ಕೈ ಕಾಲು ಹಿಡಿದು ಅವನು ಪ್ರಾರ್ಥನೆ ಮಾಡ್ತಾನೆ. ಏನ್ ಕೇಳ್ತಾನೆ ಕಲಿ? ನಾನು ನಿಮ್ಮ ಯಾವ ರಾಜ್ಯಕ್ಕೂ ಒಳಗೂ ಬರೋದಿಲ್ಲ, ನಂಗೊಂದು 4 ರಸ್ತೆ ಕೊಟ್ಬಿಡಿ, ಬಂದ್ಬಿಡ್ತೀನಿ ಒಳಗಡೆಗೆ. ಯಾವುದು? ಕಾಮ, ದುಃಖ, ಕುಡಿತ, ಸುಲಿಗೆ, ಕೊಲೆ ಮಾಡೋ ಅಂತ ಒಂದು ರಸ್ತೆ ಕೊಟ್ಬಿಡಿ ನನಗೆ. ಆಯ್ತು, ಅಟ್ಟೆ ತಾನು ಚಿಕ್ಕದು ತಗೋ ಅಂದ. ಅವನು ಅಲ್ಲಿಂದ ಎಂಟ್ರಿ.
ಅಂದ್ರೆ ಕೊಲಿಯುವುದ ಸಂಕೇತವೇ ಇದು. ನಮ್ಮಲ್ಲಿ ಚೆನ್ನಾಗೇ ಇರ್ತಾರೆ. ಇವಾಗ ನೀವು ಯಾರೋ ಒಬ್ರು ಚೆನ್ನಾಗಿರ್ತೀರಿ, ಕಷ್ಟಪಟ್ಟು ಒಂದು ಮನೆ ಕಟ್ತೀರಿ, ಅಥವಾ ಒಂದು ಕಾರ್ ತಗೋತೀರಿ, ಅಥವಾ ಇನ್ನೊಂದು ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ. ನೋಡುವ ಕಣ್ಣು ಅಥವಾ ಮನಸ್ಸು ಅದನ್ನ ನೋಡಿ ಸಂತೋಷ ಪಟ್ಟು, ಪಾಪ ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಬಿಸಿಲಲ್ಲಿ ಒದ್ದಾಡಿ ಮಳೆಯಲ್ಲಿ ನೆಂದು ಹೆಂಗೆಲ್ಲ ಮಾಡಿರ್ಬೋದು ಅಂತ ನಾವನ್ನಲ್ಲ. ನನ್ನ ಮಗ ನೋಡಿ ಹೆಂಗ್ ಕಾರ್ ತಗೊಂಡ ಎಲ್ಲೋ ಹೊಡೆದವನ್ರಿ, ಯಾರು ಗ್ಯಾರಂಟಿ ಹೊಡೆದ್ಬಿಟ್ಟವನೆ. ಈ ಮನೆಯಲ್ಲಿ ಅವನ ಯೋಗ್ಯತೆ ಕಟ್ಟಕ ಗ್ಯಾರಂಟಿ ಮಾಡಕ್ಕಾಗಲ್ಲ. ಯಾರಿಗೂ ಮುಂಡಾಯಿಸ್ಕೊಂಡ್ಬಿಟ್ಟು ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಅಂದ್ರೆ ಮನುಷ್ಯ ಅದು ಯೋಚನೆ ಮಾಡ್ತಾನೆ. ನೆಗೆಟಿವ್ ಇಂದಾನೆ ಮನುಷ್ಯ. ಯಾರು ಕೂಡ ಆ ವಿಶಾಲತೆ ಬಂದ್ಬಿಟ್ಟು ಪಾಪ ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ, ಅವ್ರ ಕಷ್ಟದಲ್ಲಿದ್ದಾರೆ, ಅವ್ರನ್ನ ಭುಜ ಕೊಡೋಣ, ಚೆನ್ನಾಗಿದ್ದಾರೆ, ಅವ್ರ ಮಾರ್ಗದರ್ಶನ ತಗೊಳ್ಳೋಣ ಅನ್ನೋ ಮನಸ್ಥಿತಿ ತಲುಪಕ್ಕಾಗಲ್ಲ. ಅದನ್ನ ತಲುಪಿಸೋ ತಾಕತ್ತು ಇರೋದು ಒಂದಕ್ಕೆ ಭಕ್ತಿ ಮಾತ್ರ ಇರುತ್ತೆ. ಯಾರು ಭಕ್ತಿ ಅಭ್ಯಾಸ ಮಾಡ್ಕೊಂತಾರ ಅವರು ಆ ಭಕ್ತಿನ ಕೊಡೋರು ಯಾರು ಅಂದ್ರೆ, ನೀವು ಹೋದ್ರೆ ಮನೆಯನ್ನ ನೋಡಿದ್ರೆ ಕಂದ ಕಾಚಿ ಮಾಡು, ದೇವ್ರಿಗೆ ಅಮ್ಮಮ್ಮ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು, ಇದನ್ನ ಯಾವ ಮನೆಯಲ್ಲಿ ಹೇಳ್ಕೊಟ್ಟು ಆ ದೇವರು 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 ಭಕ್ತಿ ಭಕ್ತಿ ತುಂಬಿರ್ತಾರೆ. ಆ ಭಕ್ತಿ ಯಾವಾಗ ಸೇರ್ಕೊಳತ್ತೆ ಆ ಸಣ್ಣ ಕಂದರ ಮನಸ್ಸಿನಲ್ಲಿ, ಅದು ಅನ್ವೇಷಣೆ ಮಾಡಕ್ ಸ್ಟಾರ್ಟ್ ಆಗ್ತದೆ. ಏನ್ ಮಾಡಕ್ ಹೋಗ್ತಾ ಇದ್ರು, ಓ ದೇವ್ರು ನೋಡ್ತಾ ಇದ್ದಾನೆ ನಮ್ಗೆ ಅಂತ. ನಾನು ಇವತ್ತು ಕೆಲವು ಫೇಸ್ಬುಕ್ಗಳೆಲ್ಲ ನೋಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀನಿ. ಪುಣ್ಯಾತ್ಗಿದ್ರು ಆ ಮಕ್ಕಳಿಗೆ ಅವನ ಅಮ್ಮ ಅಕ್ಕ ಅಂತ ಬೈ ಇವನೇ ಅಂತವನೇ ಆಹಾ ಅನ್ನುತ್ತಾರೆ. ಅಂದ್ರೆ ಅವ್ರು ಎಷ್ಟು ಖುಷಿ ಅಂದ್ರೆ, ಮಕ್ಕಳ ಕೈನಲ್ಲಿ ಪೋಲಿ ಮಾತಾಡಿಸ್ಬಿಟ್ಟು ವಿಡಿಯೋ ತೆಗೆದು ನಾವು ಶೇರ್ ಮಾಡಿದ ತಕ್ಷಣ ಓ ಲೈಕ್ ಬಂತು ಅಂತ. ಅವ್ರಿಗೆ ಗೊತ್ತಿಲ್ಲ ಮುಂದೆ ಅವ್ರ ಮನೆಗೆ ಬೆಂಕಿ ಬೀಳುತ್ತೆ ಅಂತ ಗೊತ್ತಿಲ್ಲ. ಆ ಸಣ್ಣ ಮಗು ಇವತ್ತು ಹಂಗ ಮಾತಾಡೋದು, ನಾಳೆ ಅದೇ ಅಮ್ಮ ಅಕ್ಕ ಸಂಸ್ಕೃತಿನೇ ಸಮಾಜದಲ್ಲಿ ಬಿಡ್ತಾನೆ. ನಾಡದ್ದು ಮಚ್ಚಿಡ್ಕೊಂತಾನೆ, ನಾಡ್ದು ಆಚೆ ನಾಡ್ದು ಕೊಲೆ ಮಾಡ್ತಾನೆ, ಆಮೇಲೆ ಒಂದು ಜೈಲಿಗೆ ಹೋಗ್ತಾನೆ. ಯಾರ್ದಪ್ಪ ತಪ್ಪು? ತಾಯೇ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಭಕ್ತಿ ಅನ್ನೋದು ಬೇಕು. ಅದನ್ನ ಇವತ್ತು ಯಾಂತ್ರಿಕ ಬದುಕು ಮನುಷ್ಯನಿಗೆ. ಯಾಕಂದ್ರೆ ಮನುಷ್ಯ ಅನ್ಕೊಂಡ್ಬಿಟ್ಟಿದ್ದಾನೆ, ನಾನು 100 ವರ್ಷ ಬದುಕ್ತೀನಿ, ಗ್ಯಾರಂಟಿ ಬದುಕ್ತೀನಿ, ಒಳ್ಳೆ ಆಯುಷ್ಮಂತನಾಗಿರ್ತೀನಿ ಅಂತ. ಯಾವ ಮಂಕಗಳಿಗೂ ಗೊತ್ತಿಲ್ಲ 100 ವರ್ಷ ಇದ್ದವನು ಅವ್ನು ಬದುಕದೇ 7-8 ವರ್ಷ ಅಟ್ಟೆ. ಅದಕ್ಕೆ ಮೇಲೆ ಬದುಕಕ್ಕಾಗಲ್ಲ. ಅವನು ಬರೀ ನಿದ್ರೆಯಲ್ಲೇ 20 ವರ್ಷ ಕಳೆದಿರ್ತಾನೆ, ಊಟದಲ್ಲೇ 5 ವರ್ಷ ಕಳೆದಿರ್ತಾನೆ. ಅವನು ಇದ್ರೆ ಏನೋ ವ್ಯವಹಾರಗಳು ಅದು ಇದು ಮಾಡೋದ್ರಲ್ಲೇ ಅದೊಂದು 15 ವರ್ಷ ಕಳೆದಿರ್ತಾನೆ. ಆ ಮಕ್ಕಳು ಮರಿ ನಾವು ಓದಿಸಿ ಅವ್ರಿಗೆ ತಗೊಂಡೋಗಿ ಒಂದು ದಾರಿ ಮಾಡಿ ಮದುವೆ ಮಾಡಿ ಅವರು ಮುಡ ಮೋಚಿ ಅವ್ರಿಗೆ ಆಸ್ತಿ ಮಾಡಿ ಇಟ್ಟು ಮಾಡೋಟೊತ್ತಿಗೆ ಮುದುಕನಾಗೋಗ್ಬಿಟ್ಟು ಸತ್ತೋಗ್ಬಿಟ್ಟಿರ್ತಾನೆ. ಗುಣಾಕಾರ ಭಾಗಕಾರ ಮಾಡಿದ್ರೆ ನೀವು ಹುಡುಕಿದ್ರೆ ಕೇವಲ 5 ಒಂದು 8 ವರ್ಷ ಮನುಷ್ಯರಿಗೆ ಒಂದು ಸಣ್ಣ ಸಂತೋಷ, ಸಣ್ಣ ಸಂತೋಷ. ಅದು ಬಿಟ್ರೆ ಸಂತೋಷ ಅನ್ನೋದೇ ದೇವ್ರ ಸತ್ಯವಾಗಿ ಎಲ್ಲೂ ಇಲ್ಲ. ಅದು ಒಂದ್ ಸೆಕೆಂಡ್ ರಿವರ್ಸ್ ಗೇರ್ ಹಾಕೊಂಡು ಬಂದಾಗ, ಯಾವನ ಭಕ್ತಿನ ಅಭ್ಯಾಸ ಮಾಡಿರ್ತಾನೆ ಅವನ ಜಗತ್ತಲ್ಲಿ ಯಾವ ಫ್ರೆಂಡ್ ಬೇಡ, ಅವನು ಯಾವ ದುಡ್ಡು ಬೇಡ, ಅವನಿಗೆ ಯಾವ ಹೆಸರು ಬೇಡ. ಅವನು ಕಣ್ಣು ಮುಚ್ಚಿ ಆನಂದವಾಗಿ ಕೂತ ಅಂದ್ರೆ ಆ ಬ್ರಹ್ಮಾನಂದವೇ ಬೇರೆ. ಅದು ಅರಿವಾಗಲ್ಲ, ಯಾರಿಗೂ ಗೊತ್ತಿಲ್ಲ. ಏನ್ ಮಾಡ್ತಾವ್ರಪ್ಪ, ಧ್ಯಾನ ಮಾಡ್ತಾವನಂತೆ. ನನ್ನ ಮಗ ನೋಡ್ರಿ ಕಣ್ಣು ಮುಚ್ಕೊಂಡು ಎನ್ಕೋತಾವನೆ, ಧ್ಯಾನ ಅಂತೆ ಅವ್ನ ಮಗ ನೋಡ್ರಿ. ಅಂತಾರೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವನ ಹಣೆ ಬರ ಅವನ ಮಾತ್ರ ಗೊತ್ತಾಗ್ತದೆ. ಅವನು ಹುಟ್ಟಿದಾಗಲೂ ಕೂಡ ಅವನು ಗೊತ್ತಿಲ್ಲ, ಯಾವ ಗರ್ಭದಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಎಲ್ಲೋ ಒಂದು ಸ್ವಲ್ಪ ಸಣ್ಣ ಜ್ಞಾನ ಮಾಡಿದಾಗ ಇವ್ರ ಅಪ್ಪ ಅಮ್ಮ ಅಂತ ಗೊತ್ತಾಗ್ತದೆ. ಓ ಇವ್ರು ನಮ್ಮ ತಾತಾಜಿ ಅಂತ ಗೊತ್ತಾಗ್ತದೆ. ಸೊ ಬೆಳೆದಾಗ ತುಂಬಾ ಚೆನ್ನಾಗಿ ನೆಂಟಿ ಅಂತ ಗೊತ್ತಾಗತ್ತೆ. ಮಕ್ಕಳು ಆಗ್ಬಿಟ್ರಂತೂ ಅಯ್ಯೋ ಬೇರೆ ಬೀಸೆಲ್ಲ ತಿರುಗಿಬಿಡ್ತಾರ. ನೋಡ್ರಿ ಮಕ್ಕಳ ಗೊತ್ತಿಲ್ಲ ಮುಂದೆ ಊರಬ್ಬ ಐತೆ ಅಂತ. ಅದಾದ್ಮೇಲೆ ಇನ್ನೂ ಇದೆಯಪ್ಪ ನಿನ್ ಅರಿಕತೆ ಅಂತ ಹೇಳ್ತಾ ಹೋಗ್ತಾರೆ. ಅವನಿಗೆ ಅರಿವಾಗೋದು ಯಾವಾಗ ಅಂದ್ರೆ ಒಬ್ಬನೇ ಏಕಾಂಗಿಯಾಗಿ ಗುಂಡಿಯಲ್ಲಿ ಕುಂತ್ಕೊಂತಾನೆ ಗೊತ್ತಾ. ಅವನ ಕಡೇ ದಿನ ಯಾರು ಇರಲ್ಲ, ಯಾರು ನಿಮ್ಮ ಹತ್ರ ಬರಲ್ಲ. ಇಲ್ಲಿಗೆ ಭಕ್ತಿ ಬೇಕು. ನೀನ್ ಯಾವಾಗ ನಿನ್ನ ಬ್ಯಾಂಕಿಂಗ್ ನ ಮಾಡ್ಕೊಂಡಿರ್ತೀಯ ಭಗವಂತನಲ್ಲಿ ನೀನ್ ಹೊರಟು ಸುಮ್ಮನೆ ಭಕ್ತಿ ಮಾಡ್ತೀನಪ್ಪ, ನಾನು ದೇವ್ರ ಧ್ಯಾನ ಮಾಡ್ಕೊಂಡಿದ್ದೀನ,
ನಾನು ಬಾಲ್ಯದಲ್ಲಿ ನೋಡ್ತಿದ್ದೆ, ನಮ್ಮ ಮನೆ ಹತ್ರ ಒಬ್ಬ ಪೂಜೆ ಮಾಡೋದು ದಿನ, ಮಲೆ ಮಾದೇಶ್ವರ, ನಂಜುಂಡೇಶ್ವರ, ನನ್ನ ಒಬ್ಬನಿಗೆ ಒಳ್ಳೇದು ಮಾಡು, ಮಿಕ್ಕವ್ರ ಮನೆ ಹಾಳು ಮಾಡು, ನಾನೊಬ್ಬನೇ ಚೆನ್ನಾಗಿರ್ಬೇಕು, ಇನ್ನವರೆಲ್ಲ ಸರ್ವ ನಾಶ ಆಗೋಗ್ಲಿ, ನಾನೇ ಚೆನ್ನಾಗಿ. ಸತ್ಯವಾಗ್ಲೂ ಇವು ಇದ್ದಾರೆ, ಅವನು 88 ವರ್ಷ, ಈಗಲೂ ಹಂಗೆ ಪೂಜೆ ಮಾಡ್ತಾನೆ. ಆ ಥರ ಭಕ್ತಿಯನ್ನು ವೇಸ್ಟ್, ಪ್ರಯೋಜನ ಇಲ್ಲ. ಭಕ್ತಿಯ ಅಭ್ಯಾಸವೇ ಬೇರೆ, ಅದ್ಭುತ ಅಭ್ಯಾಸ ಅದು ಬರಬೇಕ್ರಿ ಭಕ್ತಿ ಎಂದು. ನಾನು ಯಾಕೆ ಈ ಮಾತನ್ನ ಒತ್ತಿ 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 ಭಕ್ತಿ ಅನ್ನೋದು ಹೇಳ್ತೀನಿ ಅಂದ್ರೆ, ನನ್ನ ಒಂದು ಪರ್ಸನಲ್ ಕತೆ ನಿಮ್ಗೆ ಹೇಳ್ತೀನಿ. 2 ಕತೆ. ನಮ್ಮಮ್ಮನ ಹೇಳ್ದಲ್ಲ, ಪೂಜೆ ಮಾಡೋದು ಹೇಳ್ಕೊಟ್ಲು ಅಂತ. ನಾನು ಒಂದು ಬಾರಿ ಪಾಪ ಸುಂದರನಾಥ ಸುವರ್ಣ ಅಂತ ನಿಮ್ಗೆ ಗೊತ್ತಿರ್ಬೇಕು, ಅವರು ತೀರೋಗಿದ್ದಾರೆ ನಮ್ಮ ಗುರುಗಳು. ಅವರು ಬಾಬು ಅಂತ ಡೈರೆಕ್ಟ್ ಇದ್ರು, ಯಾರೇನೇನು ಚೆಲುವೆ ಪಿಕ್ಚರ್ ಎಲ್ಲ ಮಾಡೋದು, ಡಿ ಬಾಬು. ಅವರ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ ನನಗೆ, ಗಜೇಂದ್ರ ಅಂತ ಪಿಕ್ಚರ್, ಅಂಬರೀಷ್ ಹೀರೋ. ಅವ್ರ ಜೊತೆಗೆ ಅಕ್ಕಿ ಇಲ್ಲ ಬೇಳೆ ಇಲ್ಲ ಅಂತ ಆಡೇಳಕ್ಕೆ ಹುಡುಗರು ಬರ್ತಾರೆ ಜೊತೆಗೆ. ಹೋದಾಗ ಅವರು ಬಂದು ಪರಿಚಯ ಮಾಡಿದ್ರು, ನಮ್ಮ ಹುಡುಗ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದಾನೆ, ಸುವರ್ಣ ಯಾರೋ ಚಪ್ಪರ್ ಇದ್ದಂಗೆ ಇವನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದೆ, ಇವನ್ ಯಾವ ಮಖ ನೋಡೋದೇನ, ಮರಿ ಆಚೆ ತಗೊಳ್ಳೋ ಅಂತ ಅಂದ್ಬಿಟ್ಟು ನನಗೆ ಪ್ರಾಕ್ಟಿಕಲ್ ಆಚೆ ಕಳಿಸ್ಬಿಟ್ರು. ಪಾಪ ಅವ್ರಿಗೆ ಬೇಜಾರಾಗೋಯ್ತು. ನಾನು ಒಂದು ಕ್ಷಣ ನಿಂತ್ಕೊಂಡಿಲ್ಲ, ಸೀದಾ ಬಂದೆ. ಆ ಮೋತಿಮಾಲ್ ಹೋಟ್ಲಿಂದ ಸೀದಾ ನಡ್ಕೊಂಡ್ ಬರ್ತಾ ಇದ್ದೀನಿ ನನ್ನ ಪಾಡಿನ. ಬಲಗಡೆ ತಿರುಗಿ ನೋಡ್ತೀನಿ, ಮೋಹಿತೆ ಅಷ್ಟ್ರಾಲ್ ಅಜರ್ ಅಂತ ಹೊರಡಿದೆ, ಶಾಸ್ತ್ರ ಹೇಳೋನು ಮೋಹಿತೆ ಅಂತ. ಬಾಗಲ್ ತಡ್ತೀನಿ, ಏನು ಧೈರ್ಯ ಬಂದು ಹೋಗು ನೋಡಿದ್ರೆ ಕತ್ಲೆ ಕೋಡೆಯಲ್ಲಿ ಕೂತಿದ್ದಾರೆ ಅವರು, ಇದೇ ಭಕ್ತಿಯಲ್ಲೇ ಕೂತಿದ್ದಾರೆ ಅವರು. ನನಗೆ ಕಾಣಿಸಿಲ್ಲ, ಲೈಟ್ ಹಾಕೋ ಅಲ್ಲಿ ಬಾಗಿಲ ಹತ್ರ ಇದೆ, ಆಗ್ತೀನಿ. ನೋಡಿದ್ರೆ ಭಯ ಆಗ್ಬಿಡ್ತು ನನಗೆ. ಜಟಾಧಾರಿಗಳು, ಇಟ್ಟಿಟ್ಟುದ್ದ ಮುಗುರು, ಕಾಲೆಲ್ಲ ಸಣ್ಣಕ್ಕಾಗ್ಬಿಟ್ಟಿದೆ, ಕೂತಿದ್ದಾರೆ ಸರ್ಪತ್ತರ ಮೈಯವರು. ನನ್ನ ನೋಡಿದ್ರು ಏನ್ ಬೇಕು, ನಾನು 2 ಪ್ರಶ್ನೆ, ಭಯ ಆಗ್ಬಿಡ್ತು ನನಗೆ. ಅವ್ರಿಗೆ ಏನ್ ಕೇಳುತ್ತ, 2 ಪ್ರಶ್ನೆ ಕೇಳಿದೆ. ಏನು, ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೇನೆ, ಅವಳನ್ನ ಮದುವೆ ಆಗ್ಬೇಕು. 2ನೇದು ಒಂದು ವೃತ್ತಿ ಇಷ್ಟಪಟ್ಟಿದ್ದೇನೆ, ಆ ವೃತ್ತಿ ನನಗಾಗ್ಬೇಕು. ಇದೆರಡೂ ಆಗುತ್ತೆ. ಆದರೆ ಒಬ್ಬನಿದ್ದಾನೆ ನಿನಗೋಸ್ಕರ, ರಾಘವೇಂದ್ರ ಸ್ವಾಮಿಗಳು ಅಂತ ಕಾಯ್ತಾ ಅವ್ರೆ, ಹೋಗು, ಅವ್ರನ್ನ ಹೋಗಿ ಗಟ್ಟಿ ಹಿಡ್ಕೋಬೇಕು ನೀನು. ನನಗೆ ಇದು ನಡೆದಿತ್ತು 80ನೇ ಇಷ್ಟರಲ್ಲಿ ನಡೆದಂತಾಗಿರ್ತಾನೆ. ವಾಪಸ್ ನಮ್ಮಮ್ಮ ಹಳ್ಳಿಯವಳು ಪಾಪ, 2 ಗಂಟೆ ಪುಡಿ ಹಾಕೊಂಡು ಕೂತಿದ್ದು ಬಾಗಲ್ಲಿ. ನಾನು ನೋಡಿದ್ಲು, ಬೈದು 1.5 ಕಿಲೋಮೀಟರ್ ಬೈದು ನಮ್ಮಮ್ಮ. ನೀನು ಹಾಳಾಗೋನೆ, ನೀನು ಬಾಯಿ ಮಣ್ಣ ಹಾಕಾನೇನು, ನಾಶ ಆಗೋಗ್ಬಿಡ, ನಿಮ್ಮಪ್ಪ ನನ್ನ ಬೈತಾನೆ, ನೀನು ಊರು ಸುತ್ತ ಹೋಯ್ತಿದ್ಯಾ, ಹೆಂಗೆ ಹಂಗೆ. ನಮ್ಮನ್ನ ಕಣ್ಣಲ್ಲಿ ನೀರು ನೋಡಿದ್ರು. ತಾಯಂದಿರು ಪಾಪ ಖುಷಿ ಅವಳಿಗೆ, ಏನೋ ಮಗ ಹತ್ಬಿಟ್ಟ ತಪ್ಕೊಂಡು ಏನಾಗ್ತಂದ ಅಂದೆ. ಅಲ್ಲ ಕಣಮ್ಮ, ಸಿನಿಮಾ ಚಾರ್ಜ್ ಕೇಳಕ್ಕೆ ಅಂತ ಹೋದ್ರೆ ನನ್ನ ಯಾರೋ ಕೆಟ್ಟಾಗಿಲ್ಲ ಬೈದಿದ್ರು. ಅವನು ಯಾರೋ ಬೈಯಕ್ಕೆ, ನಿನಗೋಸ್ಕರ ಒಬ್ಬ ಅವನೇ ಹೋಗು ರಾಘವೇಂದ್ರ ಸ್ವಾಮಿ ಅಂತಾಳೆ ನಮ್ಮಮ್ಮ. ಅಲ್ಲೂ ಅವನೇ ಹೇಳೋನೆ, ಇದು ಅವನೇ. ನಮ್ಮಮ್ಮ ಅವನೇ ಹೇಳ್ತಾಳೆ, ಪಾಪ ತನಗೇ ಇಲ್ಲ, ನನಗೆ 500 ರೂಪಾಯಿ ಕೊಟ್ಬಿಟ್ಟು ಮಂತಾಲೆ ಕೇಳ್ತಾಳೆ. ಅವತ್ತೇ ನನ್ನ ರಾಯರ ಪರಿಚಯ. 9ನೇ ಇಸ್ವಿನವ್ರು ಹೋಗಿ 6 ತಿಂಗಳುಗಳ ಕಾಲ ನಾನು ಹುಚ್ಚನಾಗೋಗ್ಬಿಟ್ಟೆ. ಗಾಡಿಯೆಲ್ಲ ಬಿಟ್ಕೊಂಡು, ನನಗೆ ಏನು ಜಗತ್ತೇ ಗೊತ್ತಿಲ್ಲ. ನಾನು ರಾಯರು ಅಷ್ಟೇ. ಮುಗಿಸ್ಕೊಂಡು ಮನೆಗೆ ಬಂದೆ ಫೋನ್ ಮಾಡ್ತೀನಿ ನಮ್ಮ ಅಮ್ಮನಿಗೆ. ನೀವು ನಂಬಲ್ಲ, ನಮ್ಮ ಮನೆ ಬಾಗಿಲಲ್ಲಿ ನಿಂತಿದ್ದೀನಿ. KV ಜಯರಾಮ್ ಅಂತ ಡೈರೆಕ್ಟ್ರು, ಬಹಳ ದೊಡ್ಡ ಡೈರೆಕ್ಟ್ರು. ಅವ್ರ ಕಾರ್ ನಿಲ್ಲುತ್ತೆ, ನಾನು ನೋಡ್ತಾರೆ, ಬರ್ತಾರೆ. ನಿಮ್ ಮುಂಚೆ ಬರ್ತಾ ಇದೆಯಲ್ವಾ ನಮ್ಮ ಆಫೀಸ್ಗೆ, ಅವರು ನಿನಗೋಸ್ಕರ ಒಂದು ಒಳ್ಳೆ ಕತೆ ಇದೆ, ನೀನು ವಿಲನ್ ಮಾಡಿದ್ದೀನಿ ಅದರಲ್ಲಿ, ನಿನ್ನ ಹುಡುಕ್ತಾ ಇದ್ದೆ, ಸದ್ಯ ನೀನು ಸಿಕ್ಕಿದೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಆ ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡಿಸ್ತಾರೆ. ನಾನು ಯಾರ ಹತ್ರ ಹೋಗಿದ್ದ ಏನಿಲ್ಲ, ಮಂತ್ರಾಲಯದಿಂದ ಬಂದ್ಮೇಲೆ 1 ಗಂಟೆನೆ ಪಿಕ್ಚರ್ ಸೂಪರ್ ಹಿಟ್ಟು, 100 ಡೇಸು. ನೀವು ನಂಬಲ್ಲ, ಆವತ್ತಿಂದ ಇವತ್ತವರೆಗೂ ನಮ್ಮ ಮನೇಲಿ ಕೂತಿದ್ದೇ ಇಲ್ಲ, ಕೆಲಸ ಮಾಡ್ತಾನೆ. ಯಾರು ಮಾಡಿದ್ರು? ನಂಬಿಕೆ, ದೇವರು, ಭಕ್ತಿ ಅಷ್ಟೇ, ದೃಢ ಇರಬೇಕು ಅಂತ ಅರ್ಥ. 2ನೇದು ಹೇಳ್ಬಿಡ್ತೀನಿ, ಬಹಳ ಬ್ಯೂಟಿಫುಲ್. ಇದು ಎಲ್ಲ ಪಾಪ ರೆಕಾರ್ಡ್ ಮಾಡ್ತಾವ್ರೆ, ಹೆಸರು ಹೇಳಲ್ಲ, ಆದ್ರೂ ನಂಗೆ ಹೇಳ್ತೀನಿ. ನನಗೂ ಅಲ್ಲಿ ಬೆಂಗಳೂರಲ್ಲಿ ಒಂದು ಕಡೆ ಸೀಟ್ ಕೊಟ್ಟರು, ನಿಲ್ಲಬೇಕು ಅಂತ ಹೇಳಿದ್ರು. ಆಗ ನಾನು 61,000 ಕೊಡ್ತೇನೆ. ಎಲ್ಲ ಎಷ್ಟು ಪ್ರೀತಿಯಿಂದ ಓಟ್ ಹಾಕೋದು ನನಗೆ ಅಂದರೆ, ಅದು ವಿಧಿ. ನಾನು ಸೋತೆ, ಆದರೆ ಒಂದು ಮಾತು ಕೊಟ್ಟಿದ್ದೆ, ನಿಮಗೆ ನಾವು ಕಡೆಗಳಿಗೆ ಕೊಡ್ತಾ ಇದ್ದೀವಿ, ಅಕಸ್ಮಾತ್ ವ್ಯತ್ಯಾಸ ಆದರೆ ನಿಮ್ಮನ್ನ ಕೌನ್ಸಿಲಿಗೆ ತಗೋತೀವಿ ಅಂತ ಮಾತು. ಆಯ್ತು ಮಾಡಿದೆ. ಅದಾದ್ಮೇಲೆ ಯಾರೂ ಮಾತಾಡ್ಸಿಲ್ಲ ನನಗೆ.
ಯಾರು ಏನು ಹೇಳಲಿಲ್ಲ. ನಾನು ಸುಮ್ಮನೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಮಂತ್ರಾಲಯಕ್ಕೆ ಹೋದೆ. ನನ್ನ ಗುರುಗಳು ಅವ್ರ ಬಂದ ಬೇರೆ ಏನು ಯಾರಿಲ್ಲ. ನನಗೆ 3 ದಿನದ ಸಂಕಲ್ಪ ಸೇವೆ ಮಾಡಿದೆ. 3 ದಿನ. ಇಷ್ಟೆಲ್ಲ ನಾನು ಹೇಳೋದಕ್ಕೆ ಕಾರಣ ಭಕ್ತಿಯ ಪವರ್ ಏನು ಅಂತ ಹೇಳಿ. 3 ದಿನ ಸಂಕಲ್ಪ ಸೇವೆ. ಮೊದಲನೇ ದಿನ ನಮಗಲ್ಲಿ ಮಂತ್ರಾಲಯದಲ್ಲಿ ಮಧ್ಯರಾತ್ರಿ 3 ಗಂಟೆಯಿಂದ 3:15 ಒಳಗಡೆ ನನ್ನ ಪ್ರಥಮ ಜಾವದ ಪೂಜೆ ಮುಗಿಯಿತು. ನನಗೆ ನನ್ನ ಸ್ವಾಮೀಜಿಗಳಿಗೆ ಇಲ್ಲಿಂದಾನೇ ನಾನು ಸಾವಂದೇ ಮಾಡ್ತೀನಿ, ನನಗೆ ಅಂಥ ಒಂದು ಅದ್ಭುತವಾದಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಂತ್ರಾಲಯಕ್ಕೆ ಹೋದರೆ ರಾಯರ ಬೃಂದಾವನ ನಾನು ಇಬ್ಬರೇ ಇರ್ತೀವಿ. ಎಜುಕೇಷನ್ನ ಬಿಟ್ಬಿಡಪ್ಪ, ಅಲ್ಲಿ ಕೂತ್ಬಿಡಿ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಅದು ಯಾವ ಜನ್ಮದ ನನ್ನ ಸೌಭಾಗ್ಯವೋ ಏನೋ ಗೊತ್ತಿಲ್ಲ. ನಾನು ಮೊದಲನೇ ದಿನ ಒಂದು ಸೇವೆ ಮಾಡ್ತಾ ಇರ್ತೀವಿ. ಮಧ್ಯರಾತ್ರಿ ಆ ಸಮಯದಲ್ಲಿ ಒಬ್ಬ ಬರ್ತಾರೆ ವ್ಯಕ್ತಿ. ಅದು ನನ್ನ ಪಿಯ ಕೈನಲ್ಲಿ ಹೇಳ್ತೀನಿ, ಯಾಕಂದ್ರೆ ಅವನೇ ನೋಡಿದ್ದೆ. ಎಲ್ಲಿದೆ ಮಂಜು? ನಿಂತುಬಲ್ಲಿ. 2ನೇ ದಿನ ಬೃಂದಾವನದ ಒಳಗಡೆ ಒಂದು ಎಪಿಸೋಡ್ ಆಗುತ್ತೆ. 3ನೇ ದಿನ ಒಂದು ಎಪಿಸೋಡ್ ಆಗುತ್ತೆ. 3 ಹೇಳಪ್ಪ, ನೀನು ಹೇಳಿ, ನಾನು ಹೇಳ್ತೀನಿ. ಅವ್ನು ನೋಡಿದ್ದಾನೆ. ಸೆಕೆಂಡ್ನೇ ದಿವಸ 3:15 ಮೊದಲನೇ ದಿವಸ 3:15 ನಾವು ಮಂತ್ರಾಲಯದಲ್ಲಿ ಬೆಳಿಗ್ಗೆ ಪ್ರದಕ್ಷಿಣೆ ಹಾಕೋ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ನಮಗೆ ಮೈ ಮೇಲೆ ಬಟ್ಟೆ ಇರಲ್ಲ, ಒಂದು ಕಚ್ಚೆ ಪಂಚೆ ಬಂದು ಸಾಹೇಬ್ರ ಕೈ ಹಿಡ್ಕೊಂಡು ಹೇಳ್ತಾರೆ, ನಿಮ್ಗೆ ಯೋಗ ಇದೆ, ನಿಮ್ಗೆ ಮುಟ್ಟಿದ್ದಲ್ಲ, ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೋಗ್ತಾರೆ. 2ನೇ ದಿವಸ ಹಂಗೆ ಆಗುತ್ತೆ. 3ನೇ ದಿವಸ ಗುಡಿ ಒಳಗೆ ಹೋಗಿ ನಾವು ರಾಯರ್ನ ಸಾಹೇಬ್ರು ಕೇಳ್ತಾರೆ. ರಾಯರ್ ಕೇಳಿದಾಗ ಆ ಮೇಲೆ ಮುಗಿಸಿದ್ದು ಏನು ಹೂವಿನ ಅಲಂಕಾರ ಇರ್ತಲ್ಲ, ಎಲ್ಲ ಸೀದಾ ಕೆಳ ಬಿದ್ದೋಗುತ್ತೆ. ಸಾಹೇಬ್ರಿಗೆ ಹೊರ ಕೊಡ್ತಾರೆ. ನಾನು ಕಣ್ಣಿಂದ ನೋಡಿದ್ದೀನಿ. ರಾಯರಿದ್ದಾರೆ ಅಂತ ನಾನೇ ಸಾಕ್ಷಿ. ಮೊದಲನೇ ದಿನದ್ದು ನನಗೆ ಯಾರವರು ಅಂತ ನಾನು ಯೋಚನೆ ಮಾಡಿ ಎಷ್ಟೋ ದಿನ ಆಗ್ತಿದ್ದೆ. ಯಾಕೋ ಅನುಮಾನ ಪಡ್ತಿದ್ಯಾ? ಯಾಕೆ ರಾಯರ ಮೇಲೆ ನಂಬಿಕೆ ಇಲ್ವಾ ನಿನಗೆ? ರಾಯರು ನಿನ್ನ ಜೊತೆನೇ ಇದ್ದಾರೆ, ನೆನಪಲ್ಲಿ ಇಟ್ಕೋ. ನೀನ್ ಏನೇ ಅನ್ಕೊಂಡಿದ್ಯಾ ಅಲ್ಲ, ರಾಯರು ನಿನ್ಗೆ ನೆರವೇರಿಸ್ತಾರೆ. ಇವರೇ ಅಂತ ಒಂದು ವಾಯ್ಸು. 500 ರೂಪಾಯಿ ತೆಗೆದುಬಿಟ್ಟು ಕೊಟ್ಟೆ. ನೋಡ್ಬಿಟ್ಟು ಅವಡ ತಿರುಪ್ತಿ ಸಾಕು ಓಡಾಡ್ಬಿಟ್ಟು, ಯಾರಪ್ಪ ಪುಣ್ಯ ಹಾಕ್ಕೊಂಡು ಇವರು ಇನ್ನನ್ಬಿಟ್ಟು ಬೆಳಗ್ಗೆ ಅಂತ. 2ನೇ ದಿನ ನಾನು ಬೃಂದಾವನದಲ್ಲಿ ರಾಯರ ಮುಂದೆ ಕೂತ್ಕೊಂಡಿದ್ದೀನಿ. ಅಪ್ರದಕ್ಷಿಣೆಯಲ್ಲಿ ಒಬ್ಬರು ಬರ್ತಾರೆ. ಗುರುಗಳು ಅಕ್ಷತೆ ತಗೊಂತಾರೆ, ಪ್ರಾಣದೇವರು ನಮಸ್ಕಾರ ಮಾಡ್ತಾರೆ, ಬಾಮರಿಯಲ್ಲಿ ಅಂತ ಕರೀತಾರೆ. ಹೋಗಿದ ತಕ್ಷಣ ಅನುಮಾನ ಇದೆಯಾ ಯಾರು ಇಲ್ಲ ನನಗೆ ಅಂತ ನಾನು ಏನೇನು ಅನ್ಕೊಂಡಿದ್ದೀನಿ ಅದು ಹೇಳ್ತಿದ್ದಾರೆ ಅವರು. ಅನ್ಕೋಬಾರ್ದು, ರಾಯರು ಯಾವಾಗಲೂ ನಿಂತಿದೆ ಅಂತ ನಾನು ನೋಡೋ ತಡೆಕೆ ಎಲ್ಲ ನಾನು ಅಳ್ತಾನೇ ಇದ್ದೀನಿ. ಸ್ವಲ್ಪ ನೋಡೋದು. 3ನೇ ದಿನ ನನಗೂ ರಾಯರಿಗೂ ಅಂಟ್ಕೊಂಡು ನಾನು ಹೇಳಿದೆ, ಸ್ವಾಮಿ ಒಂದಿನ ಅವ್ರ ಹತ್ರ ಹೇಳ್ತೀರ, ಒಂದಿನ ಅವ್ರು ಹೇಳ್ತಾರೆ, ನಾನು ನಿಮ್ಮ ಪಾದ ಹೇಳ್ಕೊತೀನಿ, ನನಗೆ ದಯವಿಟ್ಟು ನೀವೇ ನನ್ನ ಕುರುವು ಕೊಡಬೇಕು, ನಾನಿದ್ದೀನಪ್ಪ ನಿನ್ನ ಜೊತೆ ಅಂತ. ಎಲ್ಲರೂ ಬಲಗಡೆ ಕೇಳ್ತಾರೆ, ನಾನು ಎಡಗಡೆ ಕೇಳ್ತಾ ಇದ್ದೀನಿ. ಎಡಗಡೆ ಐ ವಾಂಟ್ ಸಮಥಿಂಗ್, ಕುರುವು ಬೇಕು ನನಗೆ. ಇದು ನಮ್ಮಲ್ಲ ಇಲಿ ಓಡಾಡದೆ ಹೂ ಓಡಾಡತ್ತಲ್ಲ, ಆ ಥರ ಸ್ಟಾರ್ಟ್ ಆಗಿತ್ತು. ಇಡೀ ಅಲಂಕಾರವೇ ಕಿತ್ತು ಕೆಳಬಿಡೋದು. ನಾನು ಬಹಳ ಎಮೋಷನಲ್ ಆದೆ. ಇದನ್ನ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ, ಭಕ್ತನಿಗೆ ಮತ್ತು ದೇವರಿಗೆ ಜೂಟಾಟ ನಡೀತಾರೆ. ಒಂದ್ಸರಿ ದೇವರು ಅವರಿಗೆ ಒಂದು ಪವಾಡನ ತೋರಿಸಿದಾಗ ಭಕ್ತ ಇಮೋಷನಲ್ ಆಗುತ್ತೆ, ತಡೆಯಕ್ಕಾಗಲ್ಲ. ಎಷ್ಟು ಖುಷಿ ಆಗ್ಬಿಡ್ತಾರಂತೆ, ಅಯ್ಯೋ ದೇವರೇ ನನಗೆ ನೀನು ಪ್ರಸಾದ ಕೊಟ್ಟ, ವರ ಕೊಟ್ಟ ಅಂತ ಹೇಳಿ ಆ ಭಾವನೆ ಬೇರೆ ಆಗ್ತದೆ. 2ನೇ ಬರೆ ಆಗ್ತದೆ, ಉತ್ಸಾಹ ಹೋಗ್ತಾನೆ. ಏನ್ ದೇವರೇ ನಾನು ಹೇಳಿದ್ದೆಲ್ಲ ನೀವು ಮಾಡ್ತಿದ್ಯಾ. 3ನೇ ಸರಿ, 4ನೇ ಸರಿ, 5ನೇ ಸರಿ ಆದಾಗ ಒಂದು ಕನ್ಫರ್ಮೇಶನ್ ಸಿಗುತ್ತೆ, ದೇವರು ಬೇರೆ ಎಲ್ಲೂ ಇಲ್ಲ, ನನ್ನ ಜೊತೆಯೇ ಇದ್ದಾನೆ ಅಂತ ಕನ್ಫರ್ಮೇಶನ್ ಬರ್ತದೆ. ದಿಸ್ ಇಸ್ ದ ಪವರ್ ಆಫ್ ಭಕ್ತಿ ಯೋಗ. ಕೃಷ್ಣ ಹೇಳಿದ್ದೆ ಭಕ್ತಿ ಯೋಗ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು. ಹಾಗೆ ಆ ಪ್ರಸಾದ ತಗೊಂಡು ಬರ್ತೀನಿ, ನಮ್ಮ ಮನೆಯಲ್ಲಿ ಕೂತಿದ್ದೀನಿ. ಬೆಳಗಿನ ಜಾವ 4 ಗಂಟೆ 5 ನಿಮಿಷ. ಯಾಕೆ ಮೂಕನಾದೆ ಗುರುವೆ ಹಾಡು ಕೇಳ್ತಾ ಇದ್ದೀನಿ. ನಾನು ಒಂಥರ ಭಾವುಕ ಒಬ್ಬನೇ ಕೂತಿದ್ದಾಗ ರಾಯರ ಸ್ಮರಣೆ ಮಾಡಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ನಾನು ನಿಂತು ಏನಾಯ್ತಪ್ಪ ಅಂದ. ಏನಾಗಿಲ್ಲ, ರಾಯರ ನೋಡಿ ಸಂತೋಷ ಆಗ್ತಾ ಇದೆ. ಅಷ್ಟು ಕಾಫಿ ತಗೊಬಂದಿ. ಕಾಫಿ ತಂದು ಇಟ್ಲು. ಟಕ್ ಅಂತ ಫೋನ್ ಬಂದು, ಜಗ್ಗೇಶ್ ಅವರೇ ನಿಮ್ಮನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿಕೊಟ್ಟಿದ್ದೀವಿ, ಎದ್ದು ಬನ್ನಿ. ಯಾರು ಮಾಡಿ ಇದಿಷ್ಟೇ ಭಕ್ತಿಯ ಒಂದು ತಾಕತ್ತು ಏನೋ ಇದೆ. ನಾವು ನೋಡಿ ಗ್ರಾಮೀಣ ಭಾಗದಲ್ಲಿ ಬೆಳೆದವರು ಇಲ್ಲೆಲ್ಲ ಬಹುತೇಕ ಗೊತ್ತಿರುತ್ತೆ. ನಮ್ಮ ಆನಡುವ ಗ್ರಾಮ ನೋಡಿದ್ದಾರೆ, ಮೈಸಂದ್ರ ಹೋಬಳಿ ಆನಡುವ ಗ್ರಾಮ ಸಣ್ಣ ಗ್ರಾಮ. ಅಲ್ಲಿ ಒಬ್ಬ ಹುಡುಗ ಎಲ್ಲರೂ ಆಡ್ಕೊಳ್ಳೋರು,
ಇದ್ರ ಮಗ ಕೂಡ ಫಿಲಮ್ ಹೋಯ್ತು ಅಂತೆ ಯಾವ ಅಂತ ಕತ್ತಾನೆ ಬುದ್ಧಿ ಬೇಡ ಶಿವಲಿಂಗಪ್ಪನವರೇ, ಏನೋ ಕೆರೆಗಿರ ತಗೊಂಡು ಹೊಡೆದು ಅಲ್ಲಿ ಹೊಲ ಜಮೀನಲ್ಲಿ ಕೆಲಸ ಮಾಡ್ಸೋಕ್ಕಾಗಲ್ವಾ, ಯಾಕೆ ನಿಂತ್ಬಿಟ್ಟಿದಂತೆ ಹುಡುಗನ ಅಂತ. ನಮ್ಮಪ್ಪ ಅದನ್ನೇ ಹೋಗ್ಬಿಟ್ಟು ನಮಗೆ ಕೊಳ್ಪಟ್ಟು ಹಿಡ್ಕೊಂಡು ಬೆಳಗ್ಗೆ ಕಾಟ ತಡೆಕಾಗಿ ಓಡೋಗ್ತಾ ಇಲ್ಲ ಮದ್ರಾಸ್ಗೆ, ಬೇಡ ಶ್ವಾಸ ಬೇಡ ಹೇಳೋದು. ಹೆಂಗೆ ಇದು ಬೆಳವಣಿಗೆ? ಯಾವುದೋ ಒಂದು ಸಣ್ಣ ಹಳ್ಳಿ, ಅಲ್ಲಿಂದ ಎಲ್ಲೋ ಏನೋ, ಅಲ್ಲಿಂದ ಎಲ್ಲೋ ಕರ್ಕೊಂಡು ಹೋಗಿ ಆ ಡೆಲ್ಲಿನಲ್ಲಿ ಇಡೀ ದೇಶವನ್ನೇ ಎಷ್ಟು ಅಭಿವೃದ್ಧಿ ಪಡಿಸ್ತಾರಂತ ಮಹಾನ್ ಚೇತನ ಮೋದಿಯವ್ರ ಜೊತೆ ಕೆಲಸ ಮಾಡೋದು ಅಂತ ಇದಕ್ಕಿನ್ನ ಸೌಭಾಗ್ಯ ಮತ್ತೆ ಇದು ಅದ್ಭುತ. ನಾನು ನಿಜವಾಗ್ಲೂ ಈ ಜಾಗಕ್ಕೆ ಬಂದು ಎಷ್ಟು ಖುಷಿ ಆಗ್ಬಿಟ್ಟಿದೆ ನನಗೆ ಅಂದ್ರೆ, ನನಗೆ 2 ಪ್ರೋಗ್ರಾಮ್ ಇದೆ, ತಲೆ ಮೇಲೆ ಬೆಂಕಿ ಇಟ್ಟಂಗಿದೆ, ನೀವು ನಂಬಲ್ಲ. ಓಡಬೇಕು ಇಲ್ಲಿಂದ 250 ಕಿಲೋಮೀಟರ್ ಆಗ್ತದೆ ಎಲ್ಲ ನೋಡೋದಕ್ಕೆ. ಬಟ್ ನಮ್ಮ ವಿಠಲ್ ಅವ್ರ ಜಾಗ ನಾನು ನೋಡಿದ್ಮೇಲೆ ನಂಗೆ ಅನಿಸ್ಬಿಡ್ತು, ವಾವ್, ಯಾವ ಚೈತನ್ಯ ಅವರಿಗೆ ಶಕ್ತಿ ಕೊಟ್ಟಿದ್ದೀಗೆಲ್ಲ ಮಾಡೋದು. ನಾನು ನಮ್ಮ ಊರಿನಲ್ಲಿ 5 ದೇವಸ್ಥಾನಗಳನ್ನ ಕಟ್ಟಿದ್ದೀನಿ. ಸುಮಾರು 5-6 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದೀನಿ. ಅಲ್ಲಿಗೆ ಕೆಲವು ನಮ್ಮ ಬಂಧುಗಳು ಬಹಳ ಸಂತೋಷಪಟ್ಟು ಹೇಳ್ತಾರೆ, ನಾನು ಮಾಡೋ ಕೆಲಸ ಇಲ್ಲ, ದೇವಸ್ಥಾನ ಕಟ್ಟೋನೆ ದುಡ್ಡು ಕೊಟ್ಬಿಟ್ಟಿದ್ರೆ ನಾವು ಟ್ರ್ಯಾಕ್ಟ್ರೋ ಗಿಟ್ರೋ ತಗೊಂಡು ಕೆಟ್ಟಾಗುತ್ತೆ, ತಗೊಂಬಂದು ದೇವಸ್ಥಾನ ಕಟ್ಟೋನೆ ಅಂತಾರೆ. ಇವತ್ತರೆಗೂ ನೆಟ್ಟಗೆ ಪೂಜೆ ಮಾಡ್ತಾರೆ. ನಮ್ಮ ದೌರ್ಭಾಗ್ಯ. ನಾನು ಆದರೆ ಅವ್ರಿಗೆ ಏನು ಹೇಳ್ತೀನಿ ಗೊತ್ತಾ, ನಾನು ಜನರನ್ನ ಮೆಚ್ಚಿಸೋದಕ್ಕೆ ಈ ಕಾರ್ಯ ಮಾಡಿಲ್ಲ, ಜನಾರ್ದನನ್ನ ಮೆಚ್ಚಕ್ಕೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಭಗವಂತ ಅನ್ನೋನು ನಾನು ಸತ್ತಾಗ ಬಾಗಿಲಲ್ಲಿ ವೆಲ್ಕಮ್ ಮಾಡಕ್ಕೆ ನಿಂತಿರ್ಬೇಕು. ಬರೋ ಕರ್ತವ್ಯ ಕರೆಕ್ಟಾಗಿ ಮಾಡಿದ್ಯಾ, ಒಳ್ಳೆ ಸದ್ಬುದ್ಧಿಯಿಂದ ಇದ್ದೆ, ಬಾಳಿದ್ಯಾ, ಬದುಕಿದ್ದಪ್ಪ, ಈಗ ಹೇಳು, ವಾಪಸ್ ಹೋಗ್ತೀಯಾ ಇಲ್ಲೇ ಇರ್ತೀಯಾ? ಸಾಕು ಬೇಡ ಸ್ವಾಮಿ, ನಮ್ಗೆ ಆ ಸವಾಸನೆ ಬೇಡ, ಇಲ್ಲೇ ಇಲ್ಲ ಒಂದು ಮೂಲೆಯಲ್ಲಿ ಜಾಗ ಬಿಟ್ಬಿಡಿ, ನಾವು ಇಲ್ಲೇ ಇದ್ಬಿಡ್ತೀವಿ ಅಂತ ಕೇಳೋ ಮಟ್ಟಕ್ಕೆ ಕಟ್ಟಾಬಿಟ್ಟು ಆ ಭಕ್ತಿ ಯೋಗದಲ್ಲಿ ಪಾಲ್ಗೊಳ್ತಾರೆ. ಇಲ್ಲಾಂದ್ರೆ ವಾಪಸ್ ಇದೇ ಜಂಜಾಟ. ಅದೇ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತಾರಲ್ಲ, ಆತ್ಮ ಹೆಂಗ್ರಿ, ಯಾಕ್ರಿ ಇವನೇ ತಂದೆ ಆಗ್ಬೇಕು, ಇವರೇ ತಾಯಿ ಆಗ್ಬೇಕು ಅಂತ ಹೆಂಗ್ರಿ ಒಬ್ಬ ಮನುಷ್ಯ ಡಿಸೈಡ್ ಮಾಡ್ತಾನೆ ಅಂತ ಕೇಳ್ತಾನೆ. ಮನುಷ್ಯ ಅಲ್ಲ ಡಿಸೈಡ್ ಮಾಡ್ತಾನೆ, ಅದು ಆತ್ಮ. ಆತ್ಮ ಸಾಯೋದು ಇಲ್ಲ, ಹುಟ್ಟೋದು ಇಲ್ಲ, ಅದ್ರ ಪಾಡಿಗೆ ಅದಿರುತ್ತೆ. ಅದು ಸತ್ತು ಹೋದ ಮೇಲೆ ತಿರುಗಿ ನೋಡುತ್ತಂತೆ. ಸದ್ಯ ನನ್ನ ಜರ್ನಿ ಮುಗೀತು, ತಿರುಗಿ ನೋಡುತ್ತಂತೆ. ನೋಡಿದಾಗ ಕೋಟ್ಯಾಂತರ ಋಣಗಳ ಎದುರುಗಡೆ ಬರ್ತಾವಂತೆ. ಏನೇನು ಋಣ? ಮುಂಡಾಯಿಸಿದ್ದು, ಮೋಸ ಮಾಡಿದ್ದು, ಅವ್ರಿಗೆ ಅಪಮಾನ ಮಾಡಿದ್ದು, ಇವನು ಕೊಲೆ ಮಾಡಿದ್ದು, ಇವನು ಸುಲಿಗೆ ಮಾಡಿದ್ದು, ಮಾಡಬಾರ್ದ ಎಲ್ಲವೂ ಬರ್ತದೆ. ಭಗವಂತ ಹೇಳ್ತಾನೆ, ನೋಡಪ್ಪ ಇಷ್ಟೊಂದು ಮಾಡಿ ಬಂದಿದ್ಯಲ್ಲ, ತಿರ್ಗಾ ವಾಪಸ್ ಹೋಗ್ಬೇಕು, ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಂತೀಯ ನೀನು ಅಂತ ಕೇಳ್ತಾನೆ. ನಾನು ಬರ್ಲೇಬೇಕು ತಿರ್ಗಾ ವಾಪಸ್. ಅವಾಗ ಅವನು ಹೇಳ್ತಾನೆ, ಸ್ವಾಮಿ ಏನು ಮಾಡೋಕ್ಕಾಗಲ್ಲ, ಪಾಪ ಇವ್ರಿಗೆ ಮಸ್ತವ್ ನೋಡಿ ಸಾಯಿಸ್ಬಿಟ್ಟಿದ್ದೆ, ಪಾಪ ನರಳಾಡ್ಕೊಂಡು ಸತ್ತೋಗ್ಬಿಟ್ಟ, ಅವನ ಹೊಟ್ಟೆಲೆ ಹುಡ್ತೀನಿ ಅಂತ ಹುಡ್ತಾನೆ. ತಗ ಅವನೇ ಅಪ್ಪ ಕೂತ್ರೆ ಬದಿ ಬಡಿ ಬಕ್ಕ ದಡಿತ ಬಡಿಗಳು ಓಡಾಡ್ಸ್ಕೊಂಚೆಚ್ಚು. ಅವನು ಅಳೋದು, ಅಪ್ಪ ಸ್ವಾಮಿ ಮನೆಗೆ ಹೋಗಿ ಭಯ ಆಗ್ತದೆ, ನಮ್ಮಪ್ಪ ನಾಯಿ ಬಿಡ್ದಂಗೆ ಹೊಡಿತಾನೆ ಸ್ವಾಮಿ. ಯಾವ್ದಪ್ಪ ಅದು? ನಿನ್ ಹಿಂದಿನ ಜನ್ಮದ್ದು. ಯಾರೋ ಒಬ್ಳು ಹೆಣ್ಣು ಬರ್ತಾಳೆ, ಹೆಂಡತಿಯಾಗಿ ಬರ್ತಾಳೆ, ಅಥವಾ ಗಂಡು ಬರ್ತಾರೆ, ಗಂಡನಾಗೋ ಬರ್ತಾನೆ. ಅದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ಗಂಡನೋ ಹೆಂಡತಿನೋ ನಿಮ್ಮ ಹಿಂದಿನ ಕರ್ಮವೇ ಅವರು ಅಂತ ಹೇಳ್ತಾರೆ. ಪದ್ಮಪುರಾಣ ಏನ್ ಹೇಳುತ್ತೆ? ನೀನ್ ಹಿಂದೆ ಏನೇನು ಕರ್ಮ ಮಾಡಿದ್ಯಾ ಅವೇ ನಿನ್ನ ಗಂಡ ಅಥವಾ ಹೆಣ್ಣಿನ ರೂಪ. ಯಾರ ಹತ್ರ ನೀನ್ ಸಾಲ ಮಾಡಿ ಮುಂಡಾಯಿಸಿ ಕೊಡೋಗಿದ್ದಲ್ಲ ಅವರೇ ನಿನ್ನ ಮಕ್ಕಳು. ಇವಾಗ ನೀವು ಚೆನ್ನಾಗಿ ಸಂಪಾದನೆ ಮಾಡಿದ, ಯಾರೋ ಪಕ್ಕದ ಮನೆಯವನು ಬರ್ತಾನೆ, ಅಂಕಲ್ ನನಗೆ ಬೆಟ್ಟ ಬರ್ಕೊಡ್ತೀರಾ ಅಂಕಲ್ ಅಂತ ಕೆರ್ತ ಮಾಡ್ಬಿಡ್ತಾನೆ. ಯಾರ ನೀನು ನಿಮ್ಮ ಮಕ್ಕಳು ಕೇಳೋ ಅಂತ. ಅದೇ ಮಕ್ಕಳು ಬಂದು, ಡ್ಯಾಡಿ ನನಗೆ ಇದನ್ನ ಕೊಡ್ಬೇಕು, ಡ್ಯಾಡಿ ಅದನ್ನ ಅವ್ರಿಗೆ ಕೊಡ್ಬೇಕು ಅಂತ. ಆಯ್ತು ಮನೆ ಎಲ್ಸೇನಾಗ್ಲಿ, ಹೆಂಗ್ ಕೊಡ್ತೀರದು? ಹೆಂಗ್ ಬರುತ್ತೆ ಮನ್ಸ್ ಕೊಡಕ್ಕೆ? ಹಿಂದಿನ ಜನದಲ್ಲ ಋಣ ತಿದ್ದಿದ್ರಿ, ಈಗ ತಿರ್ಸಕ್ ಬಂದಿದ್ವಿ, ಕೊಡ್ಲೇಬೇಕು ಇವಾಗ. ಕೆಲವು ನಾನು ನೋಡ್ತೀನಿ, ಸಾರ್ ಮನೆಗೆ ಹೋದ್ರೆ ನಮ್ಮ ಹೆಂಡತಿ ಕೂತ್ಕೊಳಕ್ ಬಿಡಲ್ಲ, ನಿಂತ್ಕೊಳಕ್ ಬಿಡಲ್ಲ. ಯಾಕಪ್ಪ ಅನ್ನಂತೀಯಾ? ಹಿಂದಿನ ಜನದಲ್ಲಿ ನೀನ್ ಎಷ್ಟು ಆಟ ಆಡ್ಸಿದ್ದು ಅವ್ರಿಗೆ, ಅದಕ್ಕೆ ಬಂದಿದ್ಯಾ, ಅನುಭವಿಸು. ಹಾಗೆ ನಾವೇನ್ ಮಾಡಿದ್ದೀವಿ ಇದೇ ನಮ್ಮ ಶಾಸ್ತ್ರಗಳು ಹೇಳುದು, ನಮ್ಮ 7 ಚಕ್ರಗಳು ಬೆನ್ನಿಂದ ಏನು ಗುರಿ ಇರುತ್ತೆ ಅಲ್ಲೇ ಪ್ರಿಂಟ್ ಆಗಿದೆ, ಅಲ್ಲೇ ಇರುತ್ತೆ. ನಮ್ಮ ಪಾಪ ಕರ್ಮಗಳೆಲ್ಲ ಅಲ್ಲೇ ಕುತ್ಕೊಂಡಿರುತ್ತೆ. ಅವು ಬಂದು ನಮ್ಮ ಎಚ್ಚರಿಸ್ತಾ. ಒಬ್ಬ ಇರ್ತಾನಪ್ಪ ಏನು ಮಾಡಿಲ್ಲ, ರೋಗಿಷ್ಟ. ಇನ್ನೊಬ್ಬ ಇರ್ತಾನಪ್ಪ ಏನು ಮಾಡಿಲ್ಲ, ಕರೋಡ್ಪತಿ. ಇನ್ನೊಬ್ಬ ಇರ್ತಾನಪ್ಪ ಅವನಿಗೆ ಏನು ದೊಡ್ಡ ಡಾಕ್ಟ್ರು, ಇಂಜಿನಿಯರು. ಇದನ್ನು ವಿವೇಕಾನಂದರ ಪ್ರಶ್ನೆ, ಸ್ವಾಮಿ ದೇವರಿದ್ದಾನೆ ಭಕ್ತಿ ಯೋಗ ಅಂತೆಲ್ಲ ಕೇಳ್ತಿರಲ್ಲ, ದೇವರು ಯಾಕೆ ಸ್ವಾಮಿ ಹಿಂಗ್ ಮಾಡ್ದ? ಇದನ್ನ ನೋಡಿದ್ರೆ ಬಡವನ್ ಮಾಡ್ದ, ಅವನ ಶ್ರೀಮಂತನ್ ಮಾಡ್ದ, ಇವನ ಡಾಕ್ಟರ್ನ್ ಮಾಡ್ದ, ಇವನ ಕಳ್ಳನ್ ಮಾಡ್ದ, ಇವನ್ ಇದನ್ ಮಾಡ್ದ. ಅವರು ಅದನ್ನ ಹೇಳ್ತಾರೆ, ಪೂರ್ವ ಪುಣ್ಯ ಫಲ, ನಿನ್ನ 5ನೇ ಮನೆ ಜಾತಕದ 5ನೇ ಮನೆ, ಹಿಂದೆ ನೀನೇನ್ ಕರ್ಮ ಮಾಡಿದ್ಯಾ ಅರ್ಥ ಗುಣಕ್ಕೆ ಬಂದಿದ್ದಪ್ಪ.
ಇನ್ನೊಂದು ಎಲ್ಲದಕ್ಕಿಂತ ಅದ್ಭುತ ಏನು ಅಂದ್ರೆ ಬೈಗಿಳದ ಬಗ್ಗೆ. ನಾವು ಸುಮ್ಮನೆ ಬೈತೀವಲ್ಲ ಎಲ್ಲಾರು, ಫೇಸ್ಬುಕ್ಕಲ್ಲಿ ಒಂದು ಹಾಕಿ ನೀವು ಏನೋ ಒಂದು ಹಾಕ್ರಿಪ್ಪ, ನೀವು ನೋಡಿ ಅವನ ಸಂಬಂಧ ಇರಲ್ಲ, ನಾನು ಯಾರಂತ ಅವ್ನಿಗೆ ಗೊತ್ತಿರಲ್ಲ, ಅವ್ನು ಯಾರು ನನಗೆ ಗೊತ್ತಿರಲ್ಲ, ಅವ್ನು ನಮ್ಮ ತಾಯಿ, ನಮ್ಮ ಸಿಸ್ಟರು, ನಮ್ಮ ಗ್ರ್ಯಾಂಡ್ ಮದರು ಎಲ್ಲರೂ ಬೈತಾರೆ. ಹಲೋ, ಎಲ್ಲರೂ ಬೈತಾರೆ. ಯಾಕೆ ಬೈತಾನೆ ಅವನು? ಅವಾಗ ಬೇಜಾರು ಮಾಡ್ಕೋಬಾರ್ದು. ಇದನ್ನ ಶರಣರು ಹೇಳ್ತಾರೆ, ಭಾಗವತದಲ್ಲಿ ಉಲ್ಲೇಖ ಆಗಿದೆ ಇದು 100%. ಶುಕಮುನಿಗಳಿಗೆ ಅವ್ರ ಅವಧೂತ ಸ್ತುತಿನಲ್ಲಿದ್ದಾಗ ಎಲ್ಲರೂ ಅವ್ರ ಮೇಲೆ ಸಗಣಿ ಹಚ್ಚೋದು, ಕಲ್ಲು ಹೊಡಿಯೋದು, ಇದೊಂದು ಮಾಡೋದು, ಮತ್ತೊಂದು ಮಾಡೋದು. ನಾರದ್ರು ಕೇಳದಂತೆ, ಏನಪ್ಪಾ ನಿಂಗೆ ಬೇಜಾರಾಗ್ತಾ ಇಲ್ವಾ, ಇವರೆಲ್ಲ ಇಷ್ಟು ಅಪಮಾನ ಮಾಡ್ತಾರಲ್ಲ ನಿನ್ಗೆ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ನಾನು ಕರ್ಮವನ್ನ ಕಳ್ಕೊಳೋದಕ್ಕೆ ಎಷ್ಟೋ ಜನ್ಮ ಎತ್ತು ಬರಬೇಕು, ಅನ್ಯರು ನನ್ನ ತಪ್ಪಿಲ್ಲದೆ ಬೈತಾರೆ ಗೊತ್ತಾ. ಅವಾಗ ನಾನು ಅವ್ರಿಗೆ ಶರಣು ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನನ್ನ ಕರ್ಮವನ್ನ ಬೈಗಿಳಿದಿದ್ದಾನೆ, ಅವರೆಲ್ಲ ತಗೊಂತಾ ಇದ್ದಾರೆ, ಎಲ್ಲರೂ ತಗೊಂತಾ ಇದ್ದಾರೆ. ಹಾಗಾಗ್ಲಿ ಬೈಬೇಕಪ್ಪ, ಬೈಯೋರನ್ನ ಜನ್ಮ ಜನ್ಮಾಂತಕ್ಕೂ ಕೂಡಪ್ಪ ಅಂತ ಪ್ರಾರ್ಥನೆ ಮಾಡ್ಬೇಕು. ಯಾರೇ ಒಬ್ಬ ಟಾಟಾ ಆಗ್ಲಿ, ಬಿರ್ಲಾ ಆಗ್ಲಿ, ಅಥವಾ ಯಾವುದೋ ದೊಡ್ಡ ಸ್ಥಾನಮಾನದಲ್ಲಿರೋನು ಕೂಡ ಈ ರೀತಿ ಜನರಿಗೆ ಉಪಯೋಗ ಆಗುವಂಥದ್ದು, ಮುಂದೆ ಒಂದು ಜ್ಞಾನ ಯೋಗ ಸಿಗುವಂಥದ್ದು, ಆ ಜ್ಞಾನದಿಂದ ಭಕ್ತಿ ಯೋಗ ಸಿಗುವಂಥದ್ದು, ಇಂಥ ಒಂದು ಪುಣ್ಯಧಾಮ ಮಾಡುವಂತ ಯೋಗ ಭಗವಂತ ವಿಶೇಷವಾಗಿ ನಿಮ್ಮನ್ನ ಹುಡುಕೊಂಡ್ಬಂದು ನೀನೇ ಸರಿ ಅಂತ ಹೇಳಿ ನಿಮ್ಗೆ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ. ಯಾಕೆಂದ್ರೆ ಒಂದ್ಸಗೆ ಅದು ನಿಮ್ಮ ಪೂರ್ವ ಪುಣ್ಯ ಫಲ. ಹಿಂದಿನ ಜನ್ಮದಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನ ಮಾಡಿದ್ರಿ, ಅದರ ರಿಪ್ಲಿಕಾನೇ ಇದು ವಾಪಸ್ ಮಾಡಿ. ದಯವಿಟ್ಟು ಆಮೇಲೆ ನೀವು ಹೇಳಿದಿರಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೆ ಹೇಳಿ ಅಂತ. ನಾನು 100% ನೀವೆಲ್ಲ ಇದನ್ನೆಲ್ಲ ಒಂದು ಬ್ರೋಷರ್ ಮಾಡ್ಕೊಂಡು ಬನ್ನಿ. ನಾನೇ ವೈಯಕ್ತಿಕವಾಗಿ ನಾನು ವೈಸ್ ಪ್ರೆಸಿಡೆಂಟ್ ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ನಿಮಗೆ ಲೆಟರ್ ಕೊಡಿಸಿ ನಾನು ರಿಕ್ವೆಸ್ಟ್ ಮಾಡಿ ಬರಬೇಕು ಸ್ವಾಮಿ, ಇದು ನನ್ನ ಹೆಮ್ಮೆ ಜಿಲ್ಲೆ ಅಂತ ಹೇಳಿ ನಾನು ಕರ್ಕೊಂಡ್ಬರುವಂಥ ಪ್ರಯತ್ನ. ಎಲ್ಲ ನನ್ನ ತಂಗಿಯರು, ನನ್ನ ಹಿರಿಯರು, ನಿಮ್ಮೆಲ್ಲರ ಬಂಗಾರ ಪಾದಗಳು ನಮಸ್ಕಾರ. ನಾನು ಕೂಡ ನಿಮ್ಮ ಜಿಲ್ಲೆಯವನೇ. ಯಾವುದೋ ಒಂದು ಯೋಗನೋ ಏನೋ ಗೊತ್ತಿಲ್ಲ, ಹೋಗಿದ್ದೀನಿ. ಆದರೆ ನಿಮ್ಮ ಪಾಸ್ವಾಕ್ಷಾಗೂ ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಾನು ಅದಂತೆ, ನಾನು ಇದಂತೆ, ಅವೆಲ್ಲ ನನಗೆ ಯಾವುದೂ ಗೊತ್ತಿಲ್ಲ. ನಮ್ಮಮ್ಮ ಏನು ಹೇಳ್ಕೊಟ್ಟಿದ್ದಾಳೆ, ನೀನು ಯಾವತ್ತು ಶರಣನಾಗೇ ಉಳ್ಕೊಂಬನ್ನಿ, ಬಂದಿದ್ದ ಕಿರೀಟವನ್ನ ಯಾವತ್ತೂ ನೆನಪು ಮಾಡಬೇಡ, ಮೇಲೆ ನೋಡಲೇಬೇಡ, ಕೆಳಗೆ ತಲೆ ಮಾಡಿ ಬದುಕು ಅಂತ ಹೇಳಿದ್ದಾರೆ. ಅದೇ ಥರ ಬದುಕ್ತಾ ಇದ್ದೀನಿ. ನಿಮ್ಮೆಲ್ಲರೂ ಒಂದು ಆಶೀರ್ವಾದ. ಮೇಡಮ್ ಅವರೇ ತುಂಬ ಥ್ಯಾಂಕ್ಸ್. ನಿಮ್ಮ ಬೇಕಳಿಗೆ ಹೋದಂಥವ್ರು ಎಂಥವ್ರು ಏನೋ ಮಾಡಿದಾರೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಎಲ್ಲರೂ. ಈಗ ನಮ್ಮೆಲ್ಲರ ಪ್ರೀತಿಯಿಂದ ಜಗಣ್ಣ ಅವ್ರಿಗೆ ಒಂದು ಸಣ್ಣ ಪ್ರೀತಿಯ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ದಯವಿಟ್ಟು ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಮ್ರತೆಯನ್ನ ಮಾಡ್ತಿದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನಿಲ್ಲ, ರಾಯರನ್ನ ಈ ಭಾಗದ ಜನಗಳಿಗೆ ಮಳೆ ಮತ್ತೆ ಬೆಳೆ ಬರ್ಸಲಿಕ್ಕೆ, ಇವ್ರ ಕಷ್ಟ ಕಾರ್ಪಣ್ಯಗಳನ್ನ ನೀಗಿಸು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ನಾನು ದೊಡ್ಡವನಲ್ಲ, ನಾನು ಒಂದು ಕೆಲಸ ಮಾಡ್ತೀನಿ. ನೀವು ಯಾವತ್ತಾದ್ರೂ ನಮ್ಮ ಸ್ವಾಮೀಜಿಗಳು ಕರ್ಕೊಂಡ್ಬರ್ತಿರ್ಬೇಕಾದ್ರೆ ಮಂತ್ರಾಲಯ ಶ್ರೀಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಪಾದಪೂಜೆ ಮಾಡ್ತಾರೆ. ಅವ್ರು ಬರ್ಲಿ, ನಮ್ಮ ಶ್ರೀಗಳು ಬಂದ್ರೆ ಸಾಕ್ಷಾತ್ ರಾಯರೇ ಅವ್ರ ಜೊತೆ ಬಂದ್ಬಿಡ್ತಾರೆ, ಮಠದ ಪೆಟ್ಟಿಗೆ ಸಮೇತ ಬರ್ತಾರೆ. ಅದಕ್ಕೆ ನಾನು ಬಹಳ ದೊಡ್ಡ ಪ್ರಯತ್ನ ಮಾಡಿ ಸ್ವಾಮೀಜಿಗಳನ್ನ ಇಲ್ಲಿ ಬಂದೇ ಬರ್ತೀನಿ. ಈಗ ಬಾಬಾರವರಿಗೆ ನಾವೇನು ಉಡುಗೆ ತೊಡುಗೆಗಳನ್ನ ಕೊಡಿಸ್ತೀವಿ, ಬಾಬಾರವರ ಮೇಲೆ ಹಾಕಿರ್ತಕ್ಕಂಥ ಶಾಲನ್ನ ಪ್ರೀತಿಯಿಂದ ನಮ್ಮ ಜಗೇಶ್ ಸರ್ ಅವ್ರಿಗೆ ಕೊಡಿಸ್ತಿದ್ದೀವಿ ಸರ್. ಭಯ ಒಂಚೂರಿಂದ ಭಯ. ಚೂರ್ ಜರಿಕಲ್ರಿ ಆ ಕಡೆ, ಭಯ ಅಡ್ಡ ಆಗ್ತಾ ಇದ್ದಂತೆ ಎಲ್ಲರಿಗೂ. ಗ್ರೂಪ್ ಫೋಟೋ ಒಂದು ಈ ಕಡೆ ಕ್ಯಾಮ್ರಾ ನೋಡಿ ಸರ್. ಸರ್ ಕ್ಯಾಮ್ರಾ, ಸರ್ ಕ್ಯಾಮ್ರಾ.
ಮುಂದಕ್ಕೆ ಬರ್ಬೇಕು ಇಲ್ಲಾಂದ್ರೆ ಫುಲ್ ಕವರ್ ಆಗುತ್ತೆ. ಹೌದಾ? ಸರ್ ಇಲ್ಲಿ ಈ ಕಡೆ ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್. ಸರ್ ಕ್ಯಾಮ್ರಾ ನೋಡಿ ಸರ್. ಸರ್, ಚಿಕ್ಕನಾಯಕನಹಳ್ಳಿ ಅವರು ಈ ನಾಗಸ್ವಾಮಿ ಸರ್ ಈ ಕಡೆ ನೋಡಿ ಸರ್. ತಿಪ್ಪೇಸ್ವಾಮಿ ಅವರು ಚಿಕ್ಕನಾಯಕನಹಳ್ಳಿನಲ್ಲಿ ಒಂದು ಪಂಚಮುಖಿ ಆಂಜನೇಯ ಸೇವಾ ಸಮಿತಿ ಟ್ರಸ್ಟ್ ಮೂಲಕ ರಾಘವೇಂದ್ರ ಸ್ವಾಮಿ ಅವರ ಬೃಂದಾವನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ವರ್ಷ ಅದರ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಲಿದೆ. ಹಾಗಾಗಿ ಚಿಕ್ಕನಾಯಕನಹಳ್ಳಿ ಮಾನ್ಯ ಶಾಸಕರ ಸಹೋದರ ತಿಪ್ಪೇಸ್ವಾಮಿ ಅವರು ಸರ್ ಹಿಂದೆ ಬನ್ನಿ ಸರ್. ಸ್ವಲ್ಪ ಹಿಂದೆ ಬನ್ನಿ ಸರ್. ಸರ್ ಸ್ವಲ್ಪ ಹಿಂದೆ. ಸ್ವಲ್ಪ ಹಿಂದೆ ಸರ್. ಜಗ್ಗೇಶ್ ಅವರು ಅತಿಥಿಯಾಗಿ ಬರಬೇಕು.